ರಾಜ್ಯದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ. ಎಲ್ಲ 13 ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ. ರಾಜ್ಯದಲ್ಲಿ ನೂತನ ಸಚಿವರಾಗಿ ಆಯ್ಕೆಯಾಗಿರುವಂತಹ 13 ಮಂದಿ ಸಚಿವರಿಗೂ ಕೂಡ ಪ್ರತ್ಯೇಕವಾಗಿ ಖಾತೆ ಹಂಚಿಕೆ ಮಾಡಲಾಗಿದೆ. ರಾಮಲಿಂಗಾರೆಡ್ಡಿಗೆ ಜಲಸಂಪನ್ಮೂಲ ಇಲಾಖೆಯನ್ನ ನೀಡಲಾಗಿದೆ. ಕೃಷ್ಣ ಬೈರೇಗೌಡಗೆ ಬೆಂಗಳೂರು ನಗರ ಅಭಿವೃದ್ಧಿ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಲಾಗಿದೆ. ರಾಜ್ಯಪಾಲರ ಅಂಕಿತಕ್ಕೆ ಪಟ್ಟಿಯನ್ನ ಕಳುಹಿಸಿಕೊಟ್ಟಿದ್ದಾರೆ ಸಿಎಂ. ರಾಮಲಿಂಗಾರೆಡ್ಡಿ ಮುನಿಸಿಗೆ ವರಿಷ್ಠರು ಮಣಿದಿಲ್ಲ. ಬೆಂಗಳೂರು ನಗರ ಅಭಿವೃದ್ಧಿ ಖಾತೆಯನ್ನ ರಾಮಲಿಂಗಾರೆಡ್ಡಿ ಕೇಳಿದ್ರು. ಇನ್ನು ಕಂದಾಯ ಇಲಾಖೆ ಬೇಕು ಅಂತ ಕೃಷ್ಣ ಬೈರೇಗೌಡರು ಅಭಿಪ್ರಾಯಪಟ್ಟಿದ್ರು. ಆದ್ರೆ ಈ ಇಬ್ಬರು ನಾಯಕರ ಒತ್ತಾಯಕ್ಕೆ ಕೂಡ ಹೈಕಮಾಂಡ್ ಸೊಪ್ಪು ಹಾಕಿಲ್ಲ. ಕೃಷ್ಣ ಬೈರೇಗೌಡ ಮತ್ತು ರಾಮಲಿಂಗಾರೆಡ್ಡಿ ಎಕ್ಸ್ಪೆಕ್ಟ್ ಮಾಡಿದಂತಹ ಖಾತೆಗಳು ಸಿಕ್ಕಿಲ್ಲ. ಸಿಎಂ ಇದಕ್ಕೆ ಯಾವುದೇ ರೀತಿ ಸಮ್ಮತಿಯನ್ನ ನೀಡಿಲ್ಲ. ರಾಜ್ಯಪಾಲರ ಅಂಕಿತಕ್ಕೆ ಈಗ ಸಿಎಂ ಈ ಪಟ್ಟಿಯನ್ನ ಕಳುಹಿಸಿಕೊಟ್ಟಿದ್ದಾರೆ. ಗವರ್ನರ್ ಸಹಿ ಆಗ್ತಾ ಇದ್ದಂತೆ ಆದೇಶವನ್ನ ಹೊರಡಿಸುತ್ತಾರೆ ಲೋಕಭವನದ ಸಿಬ್ಬಂದಿ. 13 ಜನ ಸಚಿವರಿಗೆ ಕೂಡ ಯಾವ ಸಚಿವರಿಗೆ ಯಾವ ಖಾತೆ ಜವಾಬ್ದಾರಿಯನ್ನು ವಹಿಸಲಾಗಿದೆ ಎನ್ನುವಂಥದ್ದು ಲೋಕಭವನದ ಸಿಬ್ಬಂದಿ ಹೊರಡಿಸುತ್ತಾರೆ ಗವರ್ನರ್ ಸಹಿ ಆದ ನಂತರ. ಈಗ ಸದ್ಯಕ್ಕೆ ಎಲ್ಲ 13 ನೂತನ ಸಚಿವರಿಗೂ ಕೂಡ ಖಾತೆ ಹಂಚಿಕೆ ಮಾಡಲಾಗಿದೆ. ಖಾತೆ ಹಂಚಿಕೆ ಪಟ್ಟಿ ಯಾವಾಗ ಆಗಿದೆಯಲ್ಲ, ಅದು ಹೋಗಿದೆ. ಪಟ್ಟಿ ಎಲ್ಲ ಸೈನ್ ಮಾಡಿ ವರಿಷ್ಠ ಏನು ಹೇಳಿದ್ದಾರೆ ಅದನ್ನು ಮಾಡಿದ್ದೀವಿ. ರಾಮಲಿಂಗಾರೆಡ್ಡಿ ಅವರು ಸೇರಿದಂತೆ ಕೆಲವರಿಗೆ ಅಸಮಾಧಾನ ಇದೆ. ಫಸ್ಟು 30 ಸತಿ ನಾವು ಮಾಡಿದಾಗ ಫಸ್ಟ್ ಏನು ಕೊಟ್ಟಿದ್ವಾ, ಹಾಗೂ ಏನು ಕೊಟ್ಟಿರಲಿಲ್ಲ. ಮುಂದಕ್ಕೆ ಮಾಡಿದಾಗ ಖಂಡಿತ ಖಾತೆ ಹಂಚಿಕೆ ಪಟ್ಟಿ ಯಾವಾಗ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ, ರಾಮಲಿಂಗಾರೆಡ್ಡಿ ಇರ್ಬೋದು, ಕೃಷ್ಣ ಬೈರೇಗೌಡ ಇರ್ಬೋದು, ಇಬ್ರು ಕೂಡ ಇದೇ ಖಾತೆ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಆದ್ರೆ ಹೈಕಮಾಂಡ್ ಇದಕ್ಕೆ ಸೊಪ್ಪು ಹಾಕಿಲ್ಲ. ಈ ನಾಯಕರನ್ನ ಸಮಾಧಾನ ಪಡಿಸುವಲ್ಲಿ ಹೈಕಮಾಂಡ್ ಸಕ್ಸಸ್ ಆಗಿದ್ಯಾ? ಒಂದು ಹಂತಕ್ಕೆ ಸಕ್ಸಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಂದಲೇ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಆಗಿದೆ ಎನ್ನುವಂಥದ್ದು ಸದ್ಯಕ್ಕೆ ಲಭ್ಯ ಆಗಿರುವಂತ ಒಂದು ಮಾಹಿತಿ. ಯಾಕಂತ ಹೇಳಿದ್ರೆ ನಿನ್ನೆಯಿಂದಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಬಿಗಿಪಟ್ಟನ್ನು ಹಿಡಿದಿದ್ರು. ಒಂದು ಹಂತಕ್ಕೂ ಕೂಡ ಅವರು ಏನು ಡಿ ಕೆ ಶಿವಕುಮಾರ್ ಮುಂದೆ ಸಾಕಷ್ಟು ರೀತಿಯಲ್ಲಿ ರಾಜಕೀಯವಾಗಿ ಕೆಲವೊಂದು ತೀರ್ಮಾನವನ್ನ ತೆಗೆದುಕೊಳ್ತೀನಿ ಎನ್ನುವಂತಲ್ಲಿಯೂ ಕೂಡ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಹೈಕಮಾಂಡ್ ಇದು ಯಾವುದಕ್ಕೂ ಕೂಡ ಸೊಪ್ಪು ಹಾಕದೆ ಇದೀಗ ಯಥಾಸ್ಥಿತಿಯಲ್ಲಿ ನಿರೀಕ್ಷೆಯಂತೆ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮತ್ತೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಯಥಾಸ್ಥಿತಿಯಲ್ಲಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನೇ ಕೂಡ ಇರುವಂತದ್ದು. ಸೊ ಹೀಗಾಗಿ ಈ ಒಂದು ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆಯಾಗಿ ಹೈಕಮಾಂಡ್ ರಾಮಲಿಂಗಾರೆಡ್ಡಿಯವರ ಮುನಿಸಿಗೆ ಎಲ್ಲೊಂದ್ ಕಡೆಗೆ ಮುನಿಲಿಲ್ವಾ ಅನ್ನುವಂತ ಒಂದು ನಿಟ್ಟಿನಲ್ಲಿಯೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಮತ್ತೊಂದ್ ಕಡೆಯಾಗಿ 13 ಮಂದಿ ಸಚಿವರು ಏನಿದ್ದಾರೆ, 13 ಮಂದಿ ಸಚಿವರಿಗೂ ಕೂಡ ಇದೀಗ ಡಿ ಕೆ ಶಿವಕುಮಾರ್ ಅವರು ಖಾತೆಯನ್ನ ಹಂಚಿಕೆ ಮಾಡೋದ್ರ ಮುಖಾಂತರ ರಾಜಭವನಕ್ಕೆ ಪಟ್ಟಿಯನ್ನ ರಾಜ್ಯಪಾಲರ ಅಂಕಿತಕ್ಕೋಸ್ಕರವಾಗಿ ರವಾನೆ ಮಾಡಿರ್ತಕ್ಕಂಥದ್ದು. ಅದರಂತೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಕಂದಾಯ ಇಲಾಖೆ ಜೊತೆಗೆ ಕ್ರೀಡಾ ಮತ್ತು ಯುವಜನ ಸಬಲೀಕರಣ ಇಲಾಖೆ, ಮತ್ತೊಂದ್ ಕಡೆಯಾಗಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಗೃಹ ಇಲಾಖೆ ಜೊತೆಗೆ ITBT ಇಲಾಖೆ, ಕೆಜೆ ಜಾರ್ಜ್ ಅವ್ರಿಗೆ ಇಂಧನ ಇಲಾಖೆಗೆ ಪ್ರವಾಸೋದ್ಯಮ ಇಲಾಖೆನ ಹೆಚ್ಚುವರಿಯಾಗಿ ಕೊಟ್ಟಿರುವಂತದ್ದು. MB ಪಾಟೀಲ್ ಅವ್ರಿಗೆ ಯಥಾಸ್ಥಿತಿಯಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆ, ಸತೀಶ್ ಜಾರಕಿಹೊಳಿ ಅವರಿಗೆ ಯಥಾಸ್ಥಿತಿಯಂತೆ ಲೋಕೋಪಯೋಗಿ ಇಲಾಖೆ, ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ, ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಇಲಾಖೆ, KH ಮುನಿಯಪ್ಪನವ್ರಿಗೆ ಈ ಹಿಂದೆ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಆಹಾರ ಇಲಾಖೆಯಲ್ಲೇ ಮುಂದುವರಿಸಿರುವಂತದ್ದು, ಬೈರತಿ ಸುರೇಶ್ ಅವ್ರಿಗೆ ನಗರ ಇಲಾಖೆ ಬದಲು ಸಾರಿಗೆ ಇಲಾಖೆನ ಕೊಟ್ಟಿರುವಂತದ್ದು, UT ಖಾದರ್ ಅವ್ರಿಗೆ ಏನೋ ಅವರು ಸಭಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪುಟ ಸೇರ್ಪಡೆ ಆದಂತ ಹಿನ್ನೆಲೆಯಲ್ಲಿ ಅವ್ರಿಗೆ ಆರೋಗ್ಯ ಇಲಾಖೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಈ ಹಿಂದೆ 2013ರ ಸರ್ಕಾರದಲ್ಲಿ ಅವರು ಆರೋಗ್ಯ ಖಾತೆಯನ್ನೇ ನಿರ್ವಹಿಸಿದ್ರು. ಅವರು ಕೂಡ ಆರೋಗ್ಯ ಖಾತೆಯನ್ನೇ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮುಂದೆ ಬೇಡಿಕೆಯನ್ನ ಇಟ್ಟಿದ್ರು. ಹೀಗಾಗಿ ಅವ್ರಿಗೆ ಆರೋಗ್ಯ ಖಾತೆಯನ್ನೇ ಕೊಟ್ಟಿರುವಂತದ್ದು. ಮತ್ತೊಂದ್ ಕಡೆಯಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ನಗರಾಭಿವೃದ್ಧಿ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದ್ ಕಡೆಯಾಗಿ ಶರಣ ಪ್ರಕಾಶ್ ಪಾಟೀಲ್ ಅವ್ರಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ, ಈಶ್ವರ್ ಖಂಡ್ರೆ ಅವ್ರಿಗೆ ಅರಣ್ಯ ಇಲಾಖೆ ಬದಲಿಗೆ ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆಯನ್ನ ಕೊಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ಈಗ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಗೃಹ ಇಲಾಖೆಯನ್ನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಈ ಹಿಂದೆ ಅವರು RDPR ಅಂದ್ರೆ ಪಂಚಾಯತ್ ರಾಜ್ ಇಲಾಖೆಯನ್ನ ನಿರ್ವಹಿಸಿದ್ರು. ಆ ಒಂದು ಖಾತೆಯನ್ನ ಇದೀಗ ಈಶ್ವರ್ ಖಂಡ್ರೆ ಅವ್ರಿಗೆ ಕೊಡೋರ ಮುಖಾಂತರ ರಾಜಭವನಕ್ಕೆ ಪಟ್ಟಿಯನ್ನ
ಮಾಡಿದ್ದಾರೆ. ರಾಜ್ಯಪಾಲರು ಅಂದ್ರೆ ಪ್ರವಾಸದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಕಾರ್ಯದರ್ಶಿಗಳು ಇದೀಗ ಇಮೇಲ್ ಮೂಲಕವಾಗಿ ತಾವರ್ ಚಂದ್ ಗೆಹ್ಲೋಟ್ ಅವ್ರಿಗೆ ಪಟ್ಟಿಯನ್ನ ರವಾನೆ ಮಾಡಿದ್ದಾರೆ. ಇಮೇಲ್ ಮೂಲಕವಾಗಿ ತಾವರ್ ಚಂದ್ ಗೆಹ್ಲೋಟ್ ಅವರು ಏನಾದ್ರು ಅಂಕಿತವನ್ನೇ ಆಡಿದ್ದಲ್ಲಿ ಇಂದು ರಾತ್ರಿಯೊಳಗಾಗಿ ನಾಳೆ ಮುಂಜಾನೆಯೊಳಗಾಗಿ ಪಟ್ಟಿಯನ್ನ ಅಧಿಕೃತವಾಗಿ ಅಂದ್ರೆ ರಾಜ್ಯಪಾಲರು ಅಂಕಿತ ಹಾಕಿರುವಂತ ಪಟ್ಟಿಯನ್ನ ಅಧಿಕೃತವಾಗಿ ಪ್ರಕಟ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ತಿಮ್ಮೇಗೌಡ, ಇನ್ನು ಈ ಹಿಂದಿನ ಸಂಪುಟದಲ್ಲಿ ಏನಿತ್ತು ಅದೇ ಸಚಿವರಿಗೆ ಅದೇ ಖಾತೆ ಕೂಡ ಮುಂದುವರೆದಿದೆ. ಇನ್ನೂ ಕೆಲವರು ಹೊಸ ಸಚಿವರಿದ್ದಾರೆ, ಅವರಿಗೆ ಹೊಸದಾಗಿ ಖಾತೆಯ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಇದು ಯಾವ ರೀತಿ ಸ್ಟ್ರಾಟಜಿಯನ್ನ ಇಟ್ಕೊಂಡು ಜವಾಬ್ದಾರಿಯನ್ನ ವಹಿಸಲಾಗಿದೆ? ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ? ಯಾವ ರೀತಿ ಅಂದ್ರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಏನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರರು, ಈ ಹಿಂದೆಯೂ ಕೂಡ ಅವ್ರ ವಿರುದ್ಧ ಸಾಕಷ್ಟು ಅಂದ್ರೆ ಅವರು ಕೂಡ ಇಲಾಖೆಗಳಲ್ಲಿ ಅವರು ಹಸ್ತಕ್ಷೇಪ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಏನ್ ಚರ್ಚೆ ಆಗ್ತಾ ಇದೆಯಲ್ಲ. ಸೊ ಹೀಗಾಗಿ ಅವರು ಒಂದಷ್ಟು ಅನುಭವಗಳು ಇರ್ಬೋದು ಇಲಾಖೆಗಳಲ್ಲಿ. ಮತ್ತೊಂದ್ ಕಡೆಗೆ ಮತ್ತೆ ಈ ಹಿಂದೆಯೂ ಕೂಡ ವರುಣಾ ಕ್ಷೇತ್ರದ ಶಾಸಕರಾಗಿದ್ರು. ಸೊ ಹೀಗಾಗಿ ಅವ್ರಿಗೂ ಕೂಡ ಒಂದಷ್ಟು ಅನುಭವ ಇದೆ. ಹೀಗಾಗಿ ಜೊತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದ್ ಕಡೆಯಾಗಿ ಏನು MB ಪಾಟೀಲ್ ಅವರು ಬೃಹತ್ ಮತ್ತೆ ಮಧ್ಯಮ ಕೈಗಾರಿಕೆ, ಅವರು ಈ ಹಿಂದೆಯೂ ಕೂಡ ಬೃಹತ್ ಮತ್ತೆ ಮಧ್ಯಮ ಕೈಗಾರಿಕೆ ಖಾತೆಯನ್ನ ನಿರ್ವಹಿಸ್ತಾ ಇದ್ರು. ಯಥಾಸ್ಥಿತಿಯಲ್ಲಿ ಅವರನ್ನ ಮುಂದುವರಿಸಿರುವಂತದ್ದು. ಡಾಕ್ಟರ್ G ಪರಮೇಶ್ವರ್ ಅವ್ರಿಗೆ ಇಲಾಖೆ 2 ಬಾರಿಯೂ ಕೂಡ ಅವರು ಗೃಹ ಸಚಿವರ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಅವರು ಕಂದಾಯ ಇಲಾಖೆಯನ್ನ ನಿರೀಕ್ಷೆ ಮಾಡಿದ್ರು. ನನಗೆ ಜನಸಾಮಾನ್ಯರ ಬಳಿ ತೆರಳುವಂತ ಜನಸಾಮಾನ್ಯ ನಿಟ್ಟಿನಲ್ಲಿ. ಸೊ ಹೀಗಾಗಿ ಅವ್ರಿಗೆ ಜನಸಾಮಾನ್ಯರ ಬಳಿ ಇರುವಂತ ಕಂದಾಯ ಕೊಟ್ಟಿದ್ದಾರೆ. ಇನ್ನುಳಿದಂತೆ ಏನು ರಾಮಲಿಂಗಾರೆಡ್ಡಿ ವರ್ಸಸ್ ಕೃಷ್ಣ ಬೈರೇಗೌಡರ ನಡುವೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ವಿಚಾರವಾಗಿ ಒಂದಷ್ಟು ಏನು ಅಸಮಾಧಾನಗಳು ಇದ್ವು. ಹೀಗಾಗಿ ಅವರು ಕೃಷ್ಣ ಬೈರೇಗೌಡರು ನಂಗೆ ಬೆಂಗಳೂರು ನಗರಾಭಿವೃದ್ಧಿ ಬೇಡ, ಕಂದಾಯ ಇಲಾಖೆಯನ್ನ ಕೊಡಿ ಅನ್ನುವಂತ ನಿಟ್ಟಲ್ಲಿ. ಆದ್ರೆ ಏನು ಡಾಕ್ಟರ್ G ಪರಮೇಶ್ವರ್ ಅವರು ಕಂದಾಯ ಇಲಾಖೆಯನ್ನೇ ಬೇಕು ಅನ್ನುವಂತ ನಿಟ್ಟಲ್ಲಿ ಏನು ಬಯಕೆಯನ್ನ ಹೊಂದಿದ್ರು. ಡಾಕ್ಟರ್ G ಪರಮೇಶ್ವರ್ ಅವ್ರಿಗೆ ಕಂದಾಯ ಇಲಾಖೆ ಕೊಡೋದ್ರ ಮುಖಾಂತರ ಕೃಷ್ಣ ಬೈರೇಗೌಡರಿಗೆ ನೀವು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನೇ ತೆಗೆದುಕೊಳ್ಳಿ, ಜಲಸಂಪನ್ಮೂಲ ಇಲಾಖೆನ ರೆಡ್ಡಿ ಅವ್ರಿಗೆ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ 3 ನಾಯಕರನ್ನ ಇದೀಗ ಸಮಾಧಾನ ಮನವೊಲಿಸಿ ಇದೀಗ ನಿರೀಕ್ಷೆಯಂತೆ 3 ಖಾತೆಗಳನ್ನ ಹಂಚಿಕೆ ಮಾಡಿರುವಂತದ್ದು. ಇನ್ನುಳಿದಂತೆ ಬೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಖಾತೆಯನ್ನ ನಿರ್ವಹಿಸಿದ್ರು ಈ ಹಿಂದೆ. ಈಗ ರಾಮಲಿಂಗಾರೆಡ್ಡಿ ಅವರು ಈ ಹಿಂದೆ ಸಾರಿಗೆ ಖಾತೆಯನ್ನ ಏನ್ ನಿರ್ವಹಿಸೋದು ಆ ಒಂದು ಖಾತೆಯನ್ನ ಬೈರತಿ ಸುರೇಶ್ ಅವ್ರಿಗೆ ಕೊಟ್ಟಿರುವಂತದ್ದು. ಇನ್ನ ಏನು UT ಖಾದರ್ ಅವರು ನಾನು ಈಗಾಗಲೇ ಹೇಳದಂತೆ ಅವರು ಸಿದ್ದರಾಮಯ್ಯನವರ 2013ರ ಗೌರ್ಮೆಂಟ್ ಅಲ್ಲಿ ಆರೋಗ್ಯ ಇಲಾಖೆ ಖಾತೆಯನ್ನ ನಿರ್ವಹಣೆ ಮಾಡಿದ್ರು. ಆರೋಗ್ಯ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆ ಅಂತದ್ದು. ಅವರು ಕೂಡ ನಂಗೆ ಆರೋಗ್ಯ ಇಲಾಖೆ ಎನ್ನುವಂತ ನಿಟ್ಟಿನಲ್ಲಿ ಬೇಡಿಕೆಯನ್ನು ಮುಂದಿಟ್ಟಿದ್ರು. ಸೊ ಹೀಗಾಗಿ ಅವರ ಒಂದು ಬೇಡಿಕೆಯಂತೆ ಇದೀಗ UT ಖಾದರ್ ಅವ್ರಿಗೆ ಆರೋಗ್ಯ ಖಾತೆಯನ್ನ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಈ ಒಂದು ಖಾತೆಗಳನ್ನ ಹಂಚೋದ್ರ ಮುಖಾಂತರ ಎಸ್ಪೆಷಲಿ ಸತೀಶ್ ಜಾರಕಿಹೊಳಿ, KH ಮುನಿಯಪ್ಪ ಪಾಟೀಲ್, KJ ಜಾರ್ಜ್ ಇವರು ಏನಿದ್ದಾರೆ ಈ 4 ಅವ್ರಿಗೆ ಯಥಾಸ್ಥಿತಿಯಲ್ಲಿ ಆ ಒಂದು ಖಾತೆಗಳಲ್ಲೇ ಮುಂದುವರಿಸಿರುವಂತದ್ದು. ಮತ್ತೊಂದ್ ಕಡೆಗೆ KJ ಪ್ರವಾಸೋದ್ಯಮ ಖಾತೆಗೆ ಒಂದು ರೆಫರ್ ಅನ್ನ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣ ರಾಜ್ಯಪಾಲರು ಅಂಕಿತ ಆಡಿದಲ್ಲಿ ಅಧಿಕೃತವಾಗಿ ಆದೇಶ ಕಾಪಿ ಹೊರಬೀಳುತ್ತೆ. ಚಿತ್ರ, ಧನ್ಯವಾದ ತಿಮ್ಮೇಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯಸಭೆಗೆ ಅಭ್ಯರ್ಥಿಗಳನ್ನ ಘೋಷಿಸಿದೆ ಕಾಂಗ್ರೆಸ್. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪವನ್ ಖೇರಾ, ಮನ್ಸೂರ್ ಅಲಿ ಖಾನ್ಗೆ ರಾಜ್ಯಸಭೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ರಾಜ್ಯಸಭೆಗೆ ಕಾಂಗ್ರೆಸ್ನಿಂದ 3 ಅಭ್ಯರ್ಥಿಗಳ ಆಯ್ಕೆಯ ಅನಿವಾರ್ಯತೆ ಇತ್ತು. ಅಳೆದು ತೂಗಿ ಅಭ್ಯರ್ಥಿಗಳ ಆಯ್ಕೆಯನ್ನ ಕೊನೆಗೂ ಕೂಡ ಕಾಂಗ್ರೆಸ್ ಫೈನಲ್ ಮಾಡಿದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪವನ್ ಖೇರಾ, ಮನ್ಸೂರ್ ಅಲಿ ಖಾನ್ಗೆ ರಾಜ್ಯಸಭೆಯ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಒಟ್ಟು 10 ರಾಜ್ಯಗಳ 24 ಸ್ಥಾನಗಳಿಗೆ ಜೂನ್ 18ರಂದು ರಾಜ್ಯಸಭೆ ಚುನಾವಣೆ ನಡೆಯುತ್ತೆ. ನಾಳೆ ವಿಧಾನಸೌಧದಲ್ಲಿ ಚುನಾವಣಾಧಿಕಾರಿಗೆ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ನಾಳೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಸಾಥ್ ನೀಡಲಿದ್ದಾರೆ. ಇನ್ನು ರಾಜ್ಯದಿಂದ 4 ರಾಜ್ಯಸಭೆ ಸ್ಥಾನಗಳು ತೆರವಾಗಲಿದ್ದು, ಆ ಪೈಕಿ ಕಾಂಗ್ರೆಸ್ ಸಂಖ್ಯಾಬಲದಲ್ಲಿ 3 ಸ್ಥಾನವನ್ನ ಗೆಲ್ಲಬಹುದಾಗಿದೆ. ಬಿಜೆಪಿಗೆ 1 ಸ್ಥಾನ ಸಿಗಲಿದೆ. ಹೀಗಾಗಿ ಕಾಂಗ್ರೆಸ್ ಈಗಾಗಲೇ 3 ತನ್ನ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಫೈನಲ್ ಆಗಿ 3 ಹೆಸರು ಯಾರ್ಯಾರು ಕರ್ನಾಟಕವನ್ನ ಪ್ರತಿನಿಧಿಸಿ ರಾಜ್ಯಸಭೆಗೆ ಎಂಟ್ರಿ ಕೊಡ್ತಾರೆ ಅನ್ನುವಂತಹ 3 ಜನರ ಹೆಸರನ್ನ ರಿಲೀಸ್ ಮಾಡಿದೆ. ಅದರಲ್ಲಿ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪವನ್ ಖೇರಾ ಮತ್ತು ಮನ್ಸೂರ್ ಅಲಿ ಖಾನ್ ಈ 3 ಕೂಡ ಸ್ಥಾನವನ್ನ ಪಡ್ಕೊಂಡಿದ್ದಾರೆ.
ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ರಾಜ್ಯಸಭೆಗೆ 3 ಜನ ಅಭ್ಯರ್ಥಿಗಳ ಹೆಸರನ್ನ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಇದ್ರ ಹಿಂದೆ ಯಾವೆಲ್ಲ ಒಂದು ಪ್ಲಾನ್ಗಳಿದೆ? ಚೈತ್ರ, ಹರೀಶ್ ಮಾತ್ರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ರಾಜ್ಯಸಭೆಗೆ ಆಯ್ಕೆ ಆಗ್ತಿರ್ತಕ್ಕಂಥದ್ದು. 84 ವರ್ಷದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಪರಿಗಣಿಸಿರ್ತಕ್ಕಂಥದ್ದು. ಆ ಮುಖಾಂತರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸೇವೆಯನ್ನ ಗಾಂಧಿ ಕುಟುಂಬ ಮತ್ತೆ ಬಯಸಿರ್ತಕ್ಕಂಥದ್ದು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಯಸಿರ್ತಕ್ಕಂಥದ್ದು. ಮತ್ತೊಂದ್ ಕಡೆ ಮನ್ಸೂರ್ ಅಲಿ ಖಾನ್ ರವರನ್ನು ಕೂಡ ರಾಜ್ಯಸಭೆಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು. ಮನ್ಸೂರ್ ಅಲಿ ಖಾನ್ ರವರು ಕೆಲವೊಂದ್ ಕಡೆ ಪಕ್ಷಕ್ಕಾಗಿ ಹಲವಾರು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ತೆಲಂಗಾಣ ರಾಜ್ಯದ ಇನ್ಚಾರ್ಜ್ ಆಗಿದ್ರು ಚುನಾವಣಾ ಸಂದರ್ಭದಲ್ಲಿ. ಅಲ್ಲೂ ಕೂಡ ಗೆಲುವಿಗೆ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಜೊತೆಗೆ ಈ ಹಿಂದೆ ರಾಜ್ಯಸಭೆ ಚುನಾವಣೆ ನಿಂತು ಸೋಲ್ತಾರಂತ ಗೊತ್ತಿದ್ರು ಕೂಡ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ರು. ಆದ್ರೂ ಕೂಡ ಅವರು ಚುನಾವಣೆಗೆ ನಿಂತು ಸೋತಿದ್ರು. ನಂತರ ಬೆಂಗಳೂರು ಕೇಂದ್ರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋಲನ್ನ ಕಂಡಿದ್ರು ಮತ್ತು ಪಕ್ಷದ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರು. ಇವರು ಶಿಕ್ಷಣೋದ್ಯಮಿಗಳು ಕೂಡ ಹೌದು. ಹಾಗಾಗಿ ಅವರ ಸೇವೆ ಪರಿಗಣಿಸಿ ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಒಂದ್ ಕಡೆ ದಾವಣಗೆರೆ ದಕ್ಷಿಣ ಬೆಳವಣಿಗೆ, ಎಲ್ಲೊಂದ್ ಕಡೆ ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ಗೆ ಮತ ಹಾಕುವ ವಿಚಾರದಲ್ಲಿ ಒಂದಷ್ಟು ಚಿಂತನೆಗಳನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ ನಾಯಕರುಗಳ ನಡವಳಿಕೆಗಳು, ಅವರ ಮೇಲಿನ ಕ್ರಮಗಳು ಕೂಡ ಎಲ್ಲೊಂದ್ ಕಡೆ ಕಾಂಗ್ರೆಸ್ಗೆ ಬೇರೆ ಬೇರೆ ರೀತಿ ಸಂದೇಶ ಆಗಿರ್ತಕ್ಕಂಥ. ಹಾಗಾಗಿ ಇದು ಒಂದ್ ರೀತಿ ಅಲ್ಪಸಂಖ್ಯಾತರನ್ನ ಸಮಾಧಾನ ಪಡಿಸುವ ಒಂದು ಭಾಗವಾಗಿ ಕೂಡ ಮನ್ಸೂರ್ ಅಲಿ ಖಾನ್ ರವರನ್ನಾಗೆ ಆಯ್ಕೆಯನ್ನ ಮಾಡಿರ್ತಕ್ಕಂಥದ್ದು. ಇನ್ನ ಪ್ರತಿ ಬಾರಿ ಕೂಡ ಹೈಕಮಾಂಡ್ ಇಂದ ಒಬ್ರು ಅಭ್ಯರ್ಥಿ ಇರ್ತಾರೆ. ಎಲ್ಲೊಂದ್ ಕಡೆ ಆಂಧ್ರ ಪ್ರದೇಶದ ಶರ್ಮಿಳಾ ರೆಡ್ಡಿ ಅವರ ಹೆಸರು ಕೇಳಿಬಾಯಿತು. ಆದ್ರೆ ಇದೀಗ ಮಾಧ್ಯಮ ವಿಭಾಗದ ಮುಖ್ಯಸ್ಥ ಆಗಿರ್ತಕ್ಕಂಥ ಅಂದ್ರೆ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಮಾಧ್ಯಮ ವಿಭಾಗದ ಮುಖ್ಯಸ್ಥ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಟೀಮ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಪವನ್ ಖೇರ್ ಹೆಸರು ಕೂಡ ಅಂತಿಮಗೊಂಡಿರ್ತಕ್ಕಂಥದ್ದು. ನಾಳೆ ಮಧ್ಯಾಹ್ನ 12:30ಕ್ಕೆ 3 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಲೋಕಸಭೆಯ ವಿಪಕ್ಷ ನಾಯಕ ಮತ್ತು ಕಾಂಗ್ರೆಸ್ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಕೂಡ ಹಾಗೂ ಕೆ.ಸಿ. ವೇಣುಗೋಪಾಲ್, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್ ಸೇರಿದಂತೆ ಅನೇಕ ನಾಯಕರುಗಳು ಉಪಸ್ಥಿತಿಯಲ್ಲಿ ನಾಳೆ ರಾಜ್ಯಸಭೆಗೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಇನ್ನು ಬಿಜೆಪಿ 1 ಸ್ಥಾನ ಈಗಾಗಲೇ ಆ ಬಗ್ಗೆ ಚರ್ಚೆ ಆಗ್ತಿರ್ತಕ್ಕಂಥ. ಒಂದು ಕಡೆ ದೇವೇಗೌಡರ ಹೆಸರು, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಹೆಸರು ಕೂಡ ಚರ್ಚೆಗೆ ಬಂದಿರ್ತಕ್ಕಂಥದ್ದು. ಇನ್ನ ಸುಮಲತಾ ಅಂಬರೀಶ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರ್ತಕ್ಕಂಥದ್ದು. ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಗೌಡರ ಹೆಸರು ಕೂಡ ಮುನ್ನೆಲೆಗೆ ಬಂದಿರ್ತಕ್ಕಂಥದ್ದು. ಸದ್ಯ ನಾಳೆ 12:30ಕ್ಕೆ ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್ ಮತ್ತು ಪವನ್ ಖೇರ್ ಅವರು ಮಧ್ಯಾಹ್ನ 12:30ಕ್ಕೆ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಎಲ್ಲ ಪ್ರಮುಖ ನಾಯಕರುಗಳು ಕೂಡ ಆ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ. ಚೈತ್ರ, ಧನ್ಯವಾದ ಚಿದಾನಂದ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ. ಆದಿತ್ಯ ರಾಜ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಮೇಲಿನ ದಾಳಿ ಅಂತ್ಯವಾಗಿದೆ. ಬೆಳಗಾವಿಯ ಭಾಗ್ಯ ನಗರದಲ್ಲಿನ ಕಂಪನಿ ಮೇಲೆ ದಾಳಿಯನ್ನು ನಡೆಸಲಾಗಿತ್ತು. ಎಸಿ ಶ್ರವಣ್ ಕುಮಾರ್ ನೇತೃತ್ವದಲ್ಲಿ ದಾಳಿಯನ್ನು ಮಾಡಲಾಗಿತ್ತು. ಈಗ ಆದಿತ್ಯ ರಾಜ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಮೇಲಿನ ದಾಳಿ ಅಂತ್ಯವಾಗಿದೆ. ಬೆಳಗಾವಿಯ ಭಾಗ್ಯ ನಗರದಲ್ಲಿನ ಕಂಪನಿ ಇದು. ಇಂದಿನ ದಾಳಿ ಅಂತ್ಯವಾಗಿದೆ. ನಾಳೆ ಮತ್ತೆ ದಾಳಿ ಮುಂದುವರಿಕೆ ಆಗುವಂತಹ ಸಾಧ್ಯತೆ ಇದೆ. ಸತತವಾಗಿ 10 ಗಂಟೆಗಳ